ನಮಸ್ಕಾರ. ನಾನು ಸಫಾದ್. ಉದ್ಯಮ ದಿಗ್ಗಜ ಗೌತಮ್ ಅದಾನಿಯನ್ನು ಗುರಿಯಾಗಿಸಿಕೊಂಡ 1.5 ವರ್ಷಗಳ ಬಳಿಕ ಅಮೆರಿಕ ಮೂಲದ ಹಿಂಡನ್ಬರ್ಗ್ ರಿಸರ್ಚ್ ಸೆಬಿ ಅಧ್ಯಕ್ಷೆ ಮಾಧವಿ ಪುರಿ ಬುಚ್ ಅವರು ಅದಾನಿ ಗ್ರೂಪ್ ತನ್ನ ಷೇರುಗಳ ಬೆಲೆಗಳನ್ನು ಕೃತವಾಗಿ ಹೆಚ್ಚಿಸಲು ಬಳಸುತ್ತಿದ್ದ ವಿದೇಶಿ ನಿಧಿಗಳನ್ನು ಹೂಡಿಕೆಗಳನ್ನು ಹೊಂದಿದ್ದಾರೆ ಎಂದು ಶನಿವಾರ ಆರೋಪಿಸಲಾಗಿದೆ. ಸೆಬಿಯ ಹಾಲಿ ಮುಖ್ಯಸ್ಥೆ ಮತ್ತು ಅವರ ಪತಿ ಧವಲ್ ಬುಚ್ ಅವರು ವಿನೋದ್ ಅದಾನಿಯ ಬರ್ಮುಡಾ ಮತ್ತು ಮ್ಯಾರಿಷಸ್ನಲ್ಲಿರುವ ರಹಸ್ಯ ಫಂಡ್ಗಳನ್ನು ಗುಪ್ತವಾಗಿ ಪಾಲುಗಳನ್ನು ಹೊಂದಿದರು ಎಂದು ಹಿಂಡನ್ಬರ್ಗ್ ತನ್ನ ವರದಿಯಲ್ಲಿ ಹೇಳಿದೆ. ವಿಸಿಲ್ ಬ್ಲೋವರ್ ದಾಖಲೆಗಳನ್ನು ಉಲ್ಲೇಖಿಸಿರುವ ವರದಿಯು ಮಾಧವಿ ಬುಚ್ ಮತ್ತು ಅವರ ಪತಿ ಡಬಲ್ ಬುಚ್ 2015 ಜೂನ್ 5ರಂದು ಸಿಂಗಾಪುರದ ಐಪಿಇ ಪ್ಲಸ್ ಫಂಡ್ ಒಂದರಲ್ಲಿ ತಮ್ಮ ಖಾತೆಗಳನ್ನು ತೆರೆದಿದ್ದಂತೆ ಕಂಡು ಬಂದಿದೆ ಎಂದು ಹೇಳಿದೆ. ಸಾಗರೋತ್ತರ ಮಾರಿಷಸ್ ಫಂಡ್ ಅನ್ನು ಅದಾನಿ ಗ್ರೂಪ್ನ ನಿರ್ದೇಶಕರೊಬ್ಬರು ಇಂಡಿಯಾ ಇನ್ಫ್ಲುಯೆನ್ಸ್ ಮೂಲಕ ಸ್ಥಾಪಿಸಿದ್ದರು ಮತ್ತು ಅದನ್ನು ತೆರಿಗೆ ಮೂಲಕ ಸ್ಥಾಪಿಸಿದ್ದರು ಮತ್ತು ಅದನ್ನು ಸ್ವರ್ಗ ಮಾರಿಷಸ್ನಲ್ಲಿ ನೋಂದಾಯಿಸಿದರು ಎಂದು ಹಿಂಡನ್ಬರ್ಗ್ ಪ್ರತಿಪಾದಿಸಿದೆ. ಅದಾನಿ ಗ್ರೂಪ್ನಲ್ಲಿ ಶಂಕಿತ ಸಾಗರೋತ್ತರ ಷೇರುದಾರರ ವಿರುದ್ಧ ಅರ್ಥಪೂರ್ಣ ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ಸೆಬಿಗೆ ಇಷ್ಟವಿದ್ದರಿಂದ ಗೌತಮ್ ಅದಾನಿ ಅವರ ಸೋದರ ವಿನೋದ್ ಅದಾನಿ ಬಳಸಿದ್ದ ಫಂಡ್ಗಳನ್ನು ಮಾಧವಿ ಬುಚ್ ಕೂಡ ಹೂಡಿಕೆ ಹೊಂದಿದ್ದು ಕಾರಣವಾಗಿತ್ತು ಎಂದು ನಾವು ಶಂಕಿಸಿದ್ದೇವೆ ಎಂದು ಹಿಂಡನ್ಬರ್ಗ್ ಹೇಳಿದೆ. ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ದಾಖಲೆಗಳಿಂದ ನಕಲಿ ಪ್ರತಿಯನ್ನು ಹಿಂಡನ್ಬರ್ಗ್ ಪ್ರಸ್ತುತಪಡಿಸಿದೆ. ಸೆಬಿ ಮುಖ್ಯಸ್ಥೆ ತನ್ನ ಪತಿ ನಿರ್ದೇಶಕರಾಗಿರುವ ಅರೋರಾ ಅಡ್ವೈಸರಿ ಹೆಸರಿನ ಕನ್ಸಲ್ಟಿಂಗ್ ಬಿಸಿನೆಸ್ನಲ್ಲಿ 99% ಪಾಲನ್ನು ಹೊಂದಿದ್ದಾರೆ ಎಂದು ಈ ದಾಖಲೆಯು ಮೇಲ್ನೋಟಕ್ಕೆ ತೋರಿಸಿದೆ.